ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಂತೆ ಡಬಲ್ ಫೈವ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ ಬಾನುವಳ್ಳಿ. ನಾನು ನಿಮ್ಮ ಮುಂದೆ ಇವತ್ತು ಹೊತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ ಚಂದ್ರ ಚಕೋರಿ ಎನ್ನುವ ಸೂಪರ್ ಡೂಪರ್ ಹಿಟ್ ಸಿನಿಮಾದಲ್ಲಿ ನಟಿಸಿ ಮಿಂಚಿ ಮರೆಯಾಗಿದ್ದ ನಟಿ ಮುಂಬೈ ಮೂಲದ ಪ್ರಿಯಾ ಎಸ್ ಚಾಬ್ರಿಯಾ ಬಗ್ಗೆ ಹೇಳ್ತಾ ಇದ್ದೇನೆ. ಪ್ರಿಯಾ ಎಸ್ ಚಾಬ್ರಿಯಾ ಚಂದ್ರಚಕೋರಿ ಚಿತ್ರದಲ್ಲಿ ಅಭಿನಯಿಸಿ ಕನ್ನಡಿಗರ ಜನಮಾನಸದಲ್ಲಿ ಅಚ್ಚಾಗಿ ಉಳಿದಿದ್ದಾರೆ. ಅವರ ಬಗ್ಗೆ ಸಾಕಷ್ಟು ಜನರು ಕೇಳುತ್ತಿರುತ್ತಾರೆ. ಅವರು ಎಲ್ಲಿ ಮತ್ತೆ ಏಕೆ ಕನ್ನಡ ಚಿತ್ರಗಳಲ್ಲಿ ನಟಿಸಲಿಲ್ಲ ಎಂದು. ಆ ವಿಷಯದ ಬಗ್ಗೆಯೇ ನಾನು ನಿಮಗೆ ತಿಳಿಸುತ್ತಾ ಹೋಗುತ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕನ್ನಡ ಚಲನಚಿತ್ರರಂಗದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ, ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ರವರ ಅಣ್ಣ, ಚಿನ್ನೇಗೌಡರವರ ಎರಡನೇ ಪುತ್ರ, ನಟ ವಿಜಯ ರಾಘವೇಂದ್ರ ರವರ ತಮ್ಮ ಶ್ರೀ ಮುರಳಿ ನಾಯಕನಾಗಿ ಅಭಿನಯಿಸಿದ ಮೊದಲ ಸಿನಿಮಾ ಚಂದ್ರ ಚಕೋರಿ. ಈ ಚಿತ್ರ ಶ್ರೀ ಮುರಳಿಯವರ ಸಿನಿಮಾ ಕರಿಯರ್ ಹಾದಿಯನ್ನೇ ಬದಲಿಸಿದ ಸಿನಿಮಾವಾಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ನಟಿಯರು ಕಾಣಿಸಿಕೊಂಡಿದ್ದರು. ಒಬ್ಬರು ಪ್ರಿಯಾ ಎಸ್ ಚಾಬ್ರಿಯಾ ಹಾಗೂ ಇನ್ನೊಬ್ಬ ನಟಿ ಮುಸ್ಲಿಂ ಸಮುದಾಯದ ಹುಡುಗಿ ನಾಜ್. ಈ ಇಬ್ಬರ ಪೈಕಿ ಪ್ರೇಕ್ಷಕರಿಗೆ ಹೆಚ್ಚು ಹತ್ತಿರವಾಗಿದ್ದು ಪ್ರಿಯಾ ಎಸ್ ಚಾಬ್ರಿಯಾ ಅವರ ನಟನೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ಅನಿತಾ ಕುಮಾರಸ್ವಾಮಿರವರು ನಿರ್ಮಾಣ ಮಾಡಿದ ಎಸ್ ನಾರಾಯಣ್ ನಿರ್ದೇಶನದ 22 ವರ್ಷಗಳ ಹಿಂದೆ 2003 ಆಗಸ್ಟ್ 15ರಂದು ಬಿಡುಗಡೆಯಾಗಿದ್ದ ಈ ಸಿನಿಮಾದಲ್ಲಿ ಪ್ರಿಯಾ ಚಾಬ್ರಿಯಾ ನಾಯಕಿಯಾಗಿ ನಟಿಸಿದ್ದರು. ಇದು ಪ್ರಿಯಾ ಚಾಬ್ರಿಯಾ ಅವರ ಮೊದಲ ಸಿನಿಮಾ ಹಾಗೂ ಕೊನೆಯ ಚಿತ್ರವೂ ಎಂದು ಹೇಳಲಾಗ್ತಿದೆ. ಈ ನಟಿ ಪ್ರಿಯಾ ಚಾಬ್ರಿಯಾ ಇದೀಗ ಏನು ಮಾಡುತ್ತಿದ್ದಾರೆ, ಈಗ ಹೇಗಿದ್ದಾರೆ ಎಂದು ಹಲವಾರು ಜನರು ನಮಗೆ ಮೆಸೇಜ್ ಮಾಡುವ ಮೂಲಕ ನಮ್ಮನ್ನು ಕೇಳುತ್ತಿದ್ದರು. ಅವರೆಲ್ಲರ ಪ್ರಶ್ನೆಗೆ ನಾವು ಈ ವಿಡಿಯೋ ಮಾಡಿ ಈ ಮೂಲಕ ಉತ್ತರ ನೀಡುತ್ತಿದ್ದೇವೆ. ಚಂದ್ರ ಚಕೋರಿ ಚಿತ್ರದಲ್ಲಿ ನಾಯಕಿಯಾಗಿ ಮಿಂಚಿದ್ದ ಸುಂದರಿ ಮುಂಬೈ ಮೂಲದ ಪ್ರಿಯಾ ಎಸ್ ಚಾಬ್ರಿಯಾ ಅವರು ಮೂಲತಃ ನಮ್ಮ ಕನ್ನಡದವರು. ಅವರು ಮಂಗಳೂರಿನವರು. ಅವರ ತಂದೆ ಉದ್ಯಮಿ. ಅವರು ಮುಂಬೈನಲ್ಲಿ ಸೆಟ್ಲಾಗಿದ್ದಾರೆ. ಪ್ರಿಯಾ ಚಂದ್ರ ಚಕೋರಿ ಚಿತ್ರದಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದರು. ಆ ಚಿತ್ರದಲ್ಲಿ ನಟಿಸಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಪ್ರಿಯಾ ಚಾಬ್ರಿಯಾ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಕೂಡ ಆಗಮಿಸಿದ್ದರು. ಬಹಳ ವರ್ಷದ ನಂತರ ಕ್ಯಾಮೆರಾ ಮುಂದೆ ಬಂದು ಅಚ್ಚರಿ ಮೂಡಿಸಿದ್ದರು. ಆನಂತರ ಮತ್ತೆ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಪ್ರಿಯಾ ಅಮೆರಿಕದಲ್ಲಿ ಅಲ್ಲಿಯ ಉದ್ಯಮಿಯೊಬ್ಬರನ್ನ ಮದುವೆಯಾಗಿ ಅಲ್ಲಿಯೇ ನೆಲೆಸಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಸಖತ್ ಆಕ್ಟಿವ್ ಆಗಿರುತ್ತಾರೆ. ಅವರು ತಮ್ಮ ಫೋಟೋ ಹಾಗೂ ವಿಡಿಯೋಗಳನ್ನು ಆಗಾಗ ಹಂಚಿಕೊಳ್ಳುತ್ತಿರುತ್ತಾರೆ. ಈ ಹಿಂದೆ ಖಾಸಗಿ ವಾಹಿನಿ ನಡೆಸಿದ ಸಂದರ್ಶನವೊಂದರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಅವಕಾಶ ಸಿಕ್ಕರೆ ಮತ್ತೆ ನಟಿಸುವ ಆಸೆಯನ್ನು ವ್ಯಕ್ತಪಡಿಸಿದ್ದರು. ಆದರೆ ನನ್ನ ಆ ಆಸೆ ಈಡೇರಲಿಲ್ಲ. ಅದಕ್ಕೆ ಕಾರಣ ನಾನೇ ಎಂದು ಅವರು ಹೇಳುತ್ತಾರೆ. ಪ್ರಿಯಾ ಡ್ಯಾನ್ಸನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಡ್ಯಾನ್ಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತಾರೆ. ಪ್ರಿಯಾ ಎಸ್ ಚಾಬ್ರಿಯಾ ಅವರು ಮೂಲತಃ ಫ್ಯಾಷನ್ ಡಿಸೈನರ್ ಆಗಿದ್ದು, ಪ್ರಸ್ತುತ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ಗಂಡನೊಂದಿಗೆ ನೆಲೆಸಿದ್ದಾರೆ. ಅವರಿಗೆ ಚಿಕ್ಕ ಮಗು ಕೂಡ ಇದೆ. ಆಗಾಗ ಮುಂಬೈಗೆ ಬಂದು ಹೋಗುತ್ತಿರುತ್ತಾರಂತೆ. ಪ್ರಿಯಾ ಎಸ್ ಚಾಬ್ರಿಯಾ ಪ್ರಸ್ತುತ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಭಾರತಕ್ಕೆ ಬಂದಾಗ ಆಗಾಗ ಸೀರಿಯಲ್ ಹಾಗೂ ಕಿರುಚಿತ್ರಗಳಲ್ಲಿಯೂ ನಟಿಸುತ್ತಿರುತ್ತಾರಂತೆ. ಚಂದ್ರ ಚಕೋರಿ ಹಿಟ್ ನಂತರ 6 ಸಿನಿಮಾಗಳಲ್ಲಿ ಅವಕಾಶ ಬಂದಿತ್ತು. ಆದರೆ ಆಗ ನನ್ನ ತಂದೆಯ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ನಾನು ಮುಂಬೈಗೆ ಹೋಗಬೇಕಾಗಿ ಬಂತು. ಮುಂಬೈಗೆ ಬಂದ ನಂತರ ನನಗೆ ಗೊತ್ತಾಗಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಸೌದಿ ಅರೇಬಿಯಾಗೆ ಕರೆದುಕೊಂಡು ಹೋಗಬೇಕೆಂದು. ಆಗ ನಾವು ಫ್ಯಾಮಿಲಿ ಎಲ್ಲ ಸೌದಿ ಅರೇಬಿಯಾಗೆ ಹೋಗಿ 8 ತಿಂಗಳು ತಂದೆಯ ಚಿಕಿತ್ಸೆಗಾಗಿ ಅಲ್ಲಿಯೇ ಉಳಿಯಬೇಕಾಗಿತ್ತು. ಹಾಗಾಗಿ ನನಗೆ ಬಂದ ಅವಕಾಶಗಳನ್ನು ನಿರಾಕರಿಸಿದೆ. ಆಮೇಲೆ 2 ಚಿತ್ರಗಳಲ್ಲಿ ಅವಕಾಶ ಬಂದಿತ್ತು. ಕತೆ ಇಷ್ಟವಾಗಲಿಲ್ಲ ಎಂದು ನಿರಾಕರಿಸಿದೆ. ನಂತರ ಯಾವುದೇ ಅವಕಾಶ ಬಂದಿಲ್ಲ. ಒಳ್ಳೆಯ ಚಿತ್ರಕತೆ, ಜನರಿಗೆ ಇಷ್ಟವಾಗುವಂತಹ ಚಿತ್ರಕತೆ ಇದ್ದರೆ ನಟಿಸುತ್ತೇನೆ ಎನ್ನುತ್ತಾರೆ ಪ್ರಿಯಾ. ಚಂದ್ರ ಚಕೋರಿ ಚಿತ್ರದ ಮೂಲಕ ಚಿರಪರಿಚಿತರಾಗಿದ್ದ ನಟಿ ಪ್ರಿಯಾ ಎಸ್ ಚಾಬ್ರಿಯಾ ಸುಮಾರು 15 ವರ್ಷಗಳ ನಂತರ ಕರ್ನಾಟಕದ ಹಳೆಯ ಚಿತ್ರದಲ್ಲಿ ನಟಿಸಲು ನಟ ನಿರ್ಮಾಪಕ ಪ್ರಥಮ್ ಕೇಳಿಕೊಂಡಿದ್ದರು.
ಆ ಚಿತ್ರದಲ್ಲಿ ಮಲತಾಯಿಯಾಗಿ ನಟಿಸಲು ಅವಕಾಶ ನೀಡಿದ್ದರು. ಅದರಲ್ಲಿ ಮಲತಾಯಿ ಪಾತ್ರದಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಅಷ್ಟೇ. ಆಮೇಲೆ ಚಂದ್ರಚಕೋರಿ ಚಿತ್ರದ ನಂತರ ನಾನು ನೃತ್ಯ ಕಲಿಯಲು ಆಸಕ್ತಿ ವಹಿಸಿದೆ. ಹಲವು ರೀತಿ ನೃತ್ಯ ಕಲಿತುಕೊಂಡೆ. ಮುಂಬೈನಲ್ಲಿ ಕೆಲವು ಜಾಹೀರಾತುಗಳಲ್ಲಿ ನಟಿಸಿದೆ. ಸೀರಿಯಲ್‌ಗಳಲ್ಲೂ ನಟಿಸಿದೆ. ಆಮೇಲೆ ಮದುವೆಯಾಯಿತು. ಲೈಫ್ ಸೆಟ್ಲ್ ಆಯಿತು. ನಾನು ನಟನೆಯಿಂದ ದೂರವಿರಬೇಕಾಯಿತು ಎನ್ನುತ್ತಾರೆ ನಟಿ ಪ್ರಿಯಾ. ಜನರು ಇನ್ನೂ ಚಂದ್ರಚಕೋರಿಯಲ್ಲಿನ ನನ್ನ ಅಭಿನಯಕ್ಕಾಗಿ ಮೆಚ್ಚುಗೆ ವ್ಯಕ್ತಪಡಿಸಿ ಮೆಸೇಜ್ ಮಾಡುತ್ತಾರೆ. ಅವರು ಪ್ರೀತಿಯನ್ನು ತೋರಿಸುತ್ತಾರೆ. ನನಗೆ ಅಷ್ಟೇ ಸಾಕು. ಆ ಪ್ರೀತಿ ಸದಾ ಹೀಗೆ ಇರಲಿ ಎಂದು ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಸಂತೋಷದಿಂದ ಹೇಳುತ್ತಾರೆ ನಟಿ ಪ್ರಿಯಾ. ಪ್ರಿಯಾ ಎಸ್ ಚಾಬ್ರಿಯಾ ಮತ್ತೆ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಲಿ ಎನ್ನುವುದು ಕೂಡ ನಮ್ಮ ಆಶಯ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.